ಈ ವರ್ಷ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಸಬ್ಜೆಕ್ಟ್ ಏನಿದೆ ಅದರ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಏನೋ ಅವರು ಇನ್ಕ್ರೀಸ್ ಮಾಡಿಲ್ಲ. ಅಂದ್ರೆ ಈಗ ಪ್ರತಿ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ ಅದರೊಳಗಡೆ ಇಂತಿಷ್ಟು ಪರ್ಸೆಂಟ್ ಕ್ವಶನ್ಸ್ ಈಸಿ ಕ್ವಶನ್ಸ್ ಇರಬೇಕು, ಇಂತಿಷ್ಟು ಪರ್ಸೆಂಟ್ ಕ್ವಶನ್ಸ್ ಎವರೇಜ್ ಇರಬೇಕು, ಇಂತಿಷ್ಟು ಪರ್ಸೆಂಟ್ ಕ್ವಶನ್ಸ್ ಡಿಫಿಕಲ್ಟ್ ಇರಬೇಕು, ಈ ರೀತಿ ಪ್ಯಾಟರ್ನ್ ಇರುತ್ತೆ. ಅದ್ರ ಪ್ರಕಾರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಈ ವರ್ಷ ಅದೇ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಪರ್ಸೆಂಟೇಜ್ ಏನಿದೆ ಅದರಲ್ಲಿ ಚೇಂಜಸ್ ಮಾಡಿಲ್ಲ. ಬಟ್ ಈ ವರ್ಷದ ಕ್ವಶನ್ ಪೇಪರ್ ಏನಿದೆ ಅದು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಿಂತ ಡಿಫಿಕಲ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಅಥವಾ ಚೇಂಜಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಪ್ಷನ್ಸ್ ಏನಿರುತ್ತೆ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದೇ ರೀತಿ ಈ ವರ್ಷ ಅವೈಲೇಬಲ್ ಟೈಮ್ ಏನಿದೆ ಆನ್ಸರ್ ಬರೆಯೋದಕ್ಕೆ ಅದನ್ನ ತಿಳ್ಕೊಳ್ಳೋದು, ಆ ಟೈಮ್ ಒಳಗಡೆ ಆನ್ಸರ್ ಬರೆದು ಕಂಪ್ಲೀಟ್ ಮಾಡೋದು ಎಲ್ಲ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ತಿಳಿದುಕೊಳ್ಳೋದು. ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾವೀಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಬಯಾಲಜಿ ಸಬ್ಜೆಕ್ಟ್ ಅದನ್ನ ತಿಳಿದುಕೊಳ್ತಾ ಇದೀವಿ. ಮೊದಲಿಗಾಗಿ ಈ ಬಯಾಲಜಿ ಸಬ್ಜೆಕ್ಟ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದ ಕ್ವಶನ್ ಪೇಪರ್ ಅಲ್ಲಿ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂತ. ನಂತರ ಪಾರ್ಟ್ ಎ ಏನಿದೆ ಅದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹಾಗೆ ಪಾರ್ಟ್ ಸಿ ದಲ್ಲಿ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಈಗ ಮೊದಲೇದಾಗಿ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆದ್ರೂ ಕೂಡ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳುವಂತಹ ಪಾರ್ಟ್ ಯಾವುದು? ಪಾರ್ಟ್ ಎ. ಸರಿನಾ? ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 15 ಅಲ್ಲಿವರೆಗೆ ಈ 1 ಮಾರ್ಕ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಟೋಟಲ್ 15 ಕ್ವಶನ್ ಎಲ್ಲ ಸರಿಯಾಗಿ ಬರೆದ್ರೆ 15 ಮಾರ್ಕ್ಸ್ ಸಿಗತ್ತೆ. ಅದಂತರ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್, ಬಿಟ್ಟ ಸ್ಥಳ ತುಂಬಿ ಅಂತ ಹೇಳ್ತಾರಲ್ವಾ, ಆ ರೀತಿ ಕ್ವಶನ್ ಅದು 5 ಇರುತ್ತೆ. ಕ್ವಶನ್ ನಂಬರ್ 16 ಇಂದ 20 ವರೆಗೆ ಇರುತ್ತೆ. ನಂತರ ಈ ಫಿಲ್ ಇನ್ ದ ಬ್ಲಾಂಕ್ ಏನಿದೆ ಅದು ಈಸಿಯೆಸ್ಟ್ ಪಾರ್ಟ್ ಕ್ವಶನ್ ಪೇಪರ್ ಅದು. ಯಾಕಂತ ಹೇಳಿದ್ರೆ ಈಗ ಕ್ವಶನ್ ಯಾವ ಚಾಪ್ಟರ್ ನಿಂದ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ನೀವು ಸರಿಯಾಗಿ ಆನ್ಸರ್ ಮಾಡಬಹುದು. ಯಾಕಂತ ಹೇಳಿದ್ರೆ ಕ್ವಶನ್ ಕೊಟ್ಟಿರ್ತಾರೆ, ಫಿಲ್ ಇನ್ ದ ಬ್ಲಾಂಕ್ ರಿಲೇಟೆಡ್ ಕ್ವಶನ್ ಕೊಟ್ಟಿರ್ತಾರೆ, ಅಲ್ಲೇ ಮೇಲ್ಗಡೆ ಆಪ್ಷನ್ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಯಾವುದೊಂದು ಕ್ವಶನ್ ಇದೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದೊಂದು ಗೊತ್ತಾಗದಿದ್ರು ಕೂಡ ಕ್ವಶನ್ ಯಾವ ಚಾಪ್ಟರ್ ನಿಂದ ಬಂದಿದೆ ಅದು ಗೊತ್ತಾದ್ರೆ, ಅದಂತರ ಆ ಚಾಪ್ಟರ್ಗೆ ರಿಲೇಟೆಡ್ ಆಪ್ಷನ್ ಯಾವುದು ಅದು ಗೊತ್ತಾದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ಬೋದು. ಅದಕ್ಕೋಸ್ಕರ ಈ ಪಾರ್ಟ್ ಎದಲ್ಲಿ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಏನಿದೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಏನಿದೆ ಅದು ತುಂಬಾ ಈಸಿ ಪಾರ್ಟ್. ಮೊದಲಿಗೆ ಅದು ನಿಮಗೆ ಗೊತ್ತಿರುವಂತಹ ಆನ್ಸರ್ಸ್ ಅನ್ನ ಬರಿತಾ ಹೋಗಿ, ನಂತರ ಯಾವುದೊಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಬಾಕಿ ಉಳಿದಿರುವಂತಹ ಆಪ್ಷನ್ ಏನಾಗಿರುತ್ತೆ ಅದು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಈ ರೀತಿ ನೀವು ಬರೆದ್ರೆ ಅದೇ ಈ ಪಾರ್ಟ್ ಎದಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಗೆ ಪೂರ್ತಿಯಾಗಿ 5 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಓಕೆನಾ? ಅದಂತರ ಇಲ್ಲಿಗ ಪಾರ್ಟ್ ಬಿ ಅದರಲ್ಲಿ 2 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ ಇರುತ್ತೆ. ನಂತರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಆಪ್ಷನ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಈಗ ಈ ವರ್ಷ ಈಗ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ರು, ಹಾಗೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು. ಅದನ್ನ ಅನಲೈಸ್ ಮಾಡಿದ್ರೆ ಗೊತ್ತಾಗತ್ತೆ. ಏನೇಳಿ ಈ 2 ಮಾರ್ಕ್ಸ್ ನ ಟೋಟಲ್ 7 ಕ್ವಶನ್ ಕೊಟ್ಟಿರ್ತಾರೆ, 7 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ 5ಕ್ಕೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು ಅಂತಿದೆ. ಹಿಂದಿನ ವರ್ಷದಲ್ಲಿ ಟೋಟಲ್ 8 ಕ್ವಶನ್ ಕೊಡ್ತಿದ್ರು, ಅದರಲ್ಲಿ 5ಕ್ಕೆ ಆನ್ಸರ್ ಮಾಡಬೇಕಿತ್ತು. ಈಗ ಆನ್ಸರ್ ಮಾಡಬೇಕಾಗಿರೋದು 5 ಕ್ವಶನ್ಸ್, ಬಟ್ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಅಲ್ಲಿ 1 ಕ್ವಶನ್ ಅನ್ನ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಕೊಡಬಹುದಿತ್ತೇನೋ ಈ ಪಾರ್ಟ್ ಅಲ್ಲಿ, ಅಂದ್ರೆ ರೆಡ್ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ಬಟ್ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಓದಂತ ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಕ್ಸ್ ಸಿಗ್ಲಿ ಅಂತ. ಸೊ ನೀವು ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಬಟ್ ಏನು ಆಪ್ಷನ್ ಅಲ್ಲಿ 1 ಕ್ವಶನ್ ಏನಿದೆ ಅದನ್ನ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಮಾಡಿದ್ದಾರೆ. ಟೋಟಲ್ 7 ಕ್ವಶನ್ ಇರುತ್ತೆ, ಅದರಲ್ಲಿ 5ಕ್ಕೆ ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 21 ಇಂದ 27 ವರೆಗೆ 2 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 10 ಮಾರ್ಕ್ಸ್ ಸಿಗತ್ತೆ. ಅದಂತರ ಪಾರ್ಟ್ ಸಿ ಏನಿದೆ, ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 28 ಇಂದ 34 ವರೆಗೆ 3 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಇದರಲ್ಲೂ ಕೂಡ ಟೋಟಲ್ 7 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ 5ಕ್ಕೆ ಆನ್ಸರ್ ಮಾಡಬೇಕು. ನಂತರ ಈ ಪಾರ್ಟ್ ಸಿ ಏನಿದೆ ಇದರಲ್ಲೂ ಕೂಡ ಹಿಂದಿನ ವರ್ಷ ಟೋಟಲ್ 8 ಕ್ವಶನ್ಸ್ ಕೊಡ್ತಿದ್ರು, ಅದರಲ್ಲಿ 5ಕ್ಕೆ ಆನ್ಸರ್ ಮಾಡೋದಕ್ಕೆ ಹೇಳ್ತಿದ್ರು. ಬಟ್ ಈ ವರ್ಷ ಆಪ್ಷನ್ ಸಿಗುವಂತಹ ಒಂದು ಕ್ವಶನ್ ಅನ್ನ ಕಡಿಮೆ ಮಾಡಿದ್ದಾರೆ. 7 ಕ್ವಶನ್ಸ್ ಅನ್ನ ಕೊಡ್ತಾರೆ, ಅದರಲ್ಲಿ 5ಕ್ಕೆ ಆನ್ಸರ್ ಮಾಡಬೇಕು. ಸೊ ಕ್ವಶನ್ ಅನ್ನ ನೀವು ಸೆಲೆಕ್ಟ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ಇದ್ದಾಗ.
ಓಕೆನಾ. ಯಾಕಂತ ಹೇಳಿದ್ರೆ ಈಗ ಕ್ವಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಈಗ ಯಾವುದೊಂದು ಕ್ವಶನ್ ಇದೆ ಅದಕ್ಕೆ 3 ಮಾರ್ಕ್ಸ್ ಕರೆಕ್ಟಾಗಿ ಬರೋ ರೀತಿ ಬರೆಯೋದಕ್ಕಾಗಲ್ಲ. ಆ ರೀತಿ ಇದ್ದಾಗ ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಬರೋ ರೀತಿ ಕ್ವಶನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಕ್ವಶನ್ ಸೆಲೆಕ್ಟ್ ಮಾಡುವಂಥ ಕಾಂಬಿನೇಷನ್ ಏನಿರುತ್ತೆ, ಈ 7ರಲ್ಲಿ 5 ಕ್ವಶನ್ ಏನು ಸೆಲೆಕ್ಟ್ ಮಾಡಿರ್ತೀರಾ ಅದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಆ ಕಾಂಬಿನೇಷನಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು. ಆ ರೀತಿ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿ ಆನ್ಸರ್ನ ಬರಿಬೇಕು. ಓಕೆನಾ. ಅದಕ್ಕಿಂತ ಎಲ್ಲದಕ್ಕೂ ಕರೆಕ್ಟಾಗಿ 3 ಮಾರ್ಕ್ಸ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಓದ್ಕೊಂಡು ಹೋದರೆ ಮತ್ತೂ ಒಳ್ಳೆಯದು. ಆ ರೀತಿ ಓದ್ಕೊಂಡು ಹೋಗಿ. ಅದರ ನಂತರ ನೆಕ್ಸ್ಟ್ ಯಾವುದು, ಪಾರ್ಟ್ ಡಿ, 5 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್. ನಂತರ ಪಾರ್ಟ್ ಡಿ ಏನಿದೆ ಇದರಲ್ಲಿ ಕ್ವಶನ್ ಸ್ಪ್ಲಿಟ್ ಕೂಡ ಮಾಡ್ತಾರೆ. ಅಂದರೆ 5 ಮಾರ್ಕ್ ಕ್ವಶನ್ ಇದೆ, ಅದರೊಳಗಡೆ ಎ ಬಿ ಈ ಡಿವೈಡ್ ಮಾಡಿರ್ತಾರೆ. ಎ ಕ್ವಶನ್ಗೆ 3 ಮಾರ್ಕ್ಸ್, ಬಿ ಕ್ವಶನ್ಗೆ 2 ಮಾರ್ಕ್ ಇರುತ್ತೆ, ಟೋಟಲ್ 5 ಮಾರ್ಕ್ ಆಗಿರುತ್ತೆ. ಈ ರೀತಿ ಕ್ವಶನ್ನ ಸ್ಪ್ಲಿಟ್ ಕೂಡ ಮಾಡಿರ್ತಾರೆ ಪಾರ್ಟ್ ಡಿಯಲ್ಲಿ. ಎಲ್ಲ ಕ್ವಶನ್ ಕೂಡ ಈ ರೀತಿ ಸ್ಪ್ಲಿಟ್ ಮಾಡಿರಲ್ಲ, ಬಟ್ ಕೆಲವು ಕ್ವಶನ್ ಸ್ಪ್ಲಿಟ್ ಕೂಡ ಮಾಡಿರ್ತಾರೆ. ನಂತರ ಪಾರ್ಟ್ ಡಿ ಏನಿದೆ ಅಲ್ಲಿ 2 ಕ್ವಶನ್ ಮೇನ್ ಬರುತ್ತೆ, ಕ್ವಶನ್ ಮೇನ್ 5 ಮತ್ತು ನಂತರ ಕ್ವಶನ್ ಮೇನ್ 6 ಅಂತ. ಕ್ವಶನ್ ಮೇನ್ 5 ಏನಿದೆ ಅದರಲ್ಲಿ 5 ಮಾರ್ಕ್ ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 35 into 41 ಅಷ್ಟು ಕ್ವಶನ್ ಇರುತ್ತೆ. ನಂತರ ಟೋಟಲ್ 7 ಕ್ವಶನ್ ಕೊಟ್ಟಿರ್ತಾರೆ. ಆ 7ನಲ್ಲಿ 4ಗೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು. ಕರೆಕ್ಟ್ ಆನ್ಸರ್ ಮಾಡಿದ್ರೆ 20 ಮಾರ್ಕ್ಸ್ ಸಿಗುತ್ತೆ. ನಂತರ ಈ ಪಾರ್ಟಲ್ಲೂ ಕೂಡ ಒಂದು ಕ್ವಶನ್ ಕಡಿಮೆ ಮಾಡಿದ್ರೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ, ಹಿಂದಿನ ವರ್ಷಗಳಲ್ಲಿ 8 ಕ್ವಶನ್ ಕೊಟ್ಟಿರ್ತಿದ್ರು, 5 ಮಾರ್ಕ್ನ 8 ಕ್ವಶನ್ ಇರ್ತಿತ್ತು. ಬಟ್ ಈ ವರ್ಷ 7 ಕೊಡ್ತಾರೆ, ಅಂದರೆ 7 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ 4ಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ನಂತರ ಆಪ್ಷನ್ ಕಡಿಮೆ ಮಾಡಿದರೆ ಈ ಪಾರ್ಟಲ್ಲಿ ಅಂದರೆ ಒಂದು ಕ್ವಶನ್ ಕಡಿಮೆ ಮಾಡಿದ್ದು ಓಕೆ ಸರಿನಾ. ಬಟ್ ಈ 3 ಮಾರ್ಕ್ಸ್ ಹಾಗೆ 2 ಮಾರ್ಕ್ಸ್ ಏನಿತ್ತು ಅದರಲ್ಲಿ ಆಪ್ಷನ್ ಕೊಟ್ಟರೆ ಓಕೆ ಏನೋ ಅಂತ ಅನಿಸ್ತಾ ಇತ್ತು. ನಿಮಗೇನು ಅನ್ಸುತ್ತೆ ಇದನ್ನು ಕಮೆಂಟ್ ತಿಳಿಸಿ. ಬಟ್ ಅವ್ರು ಆಲ್ರೆಡಿ ಆಪ್ಷನನ್ನು ರಿಡ್ಯೂಸ್ ಮಾಡಾಗಿದೆ ಮತ್ತು ಅದನ್ನು ಚೇಂಜ್ ಮಾಡ್ತಾರೆ ಅಂತ ಅನ್ಸಲ್ಲ. ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಎಕ್ಸಾಮ್ ಆಗುತ್ತೆ, ಅಂದರೆ ಫೈನಲ್ ಎಕ್ಸಾಮ್ ಕೂಡ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಬೇಕಷ್ಟೇ. ಸರಿ, ಹಾಗಿದ್ರೆ ಪಾರ್ಟ್ ಡಿ ಏನಿದೆ ಕ್ವಶನ್ ಮೇನ್ 5 ಅದರೊಳಗಡೆ 7 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 4ಕ್ಕೆ ಆನ್ಸರ್ ಮಾಡಬೇಕು. ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 20 ಮಾರ್ಕ್ಸ್ ಸಿಗುತ್ತೆ. ಅದಂತರ ಕ್ವಶನ್ ಮೇನ್ 6 ಏನಿದೆ ಅದರಲ್ಲಿ ಕ್ವಶನ್ ನಂಬರ್ 42 ಅಲ್ಲಿಂದ ಕ್ವಶನ್ ನಂಬರ್ 44ವರೆಗೆ ಕ್ವಶನ್ಸ್ ಇರುತ್ತೆ. ಟೋಟಲ್ 3 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ 1ಕ್ಕೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕಾಗತ್ತೆ. ನಂತರ ಇದರಲ್ಲೂ ಕೂಡ ಕೆಲವೊಮ್ಮೆ ಸ್ಪ್ಲಿಟ್ ಕ್ವಶನ್ ಕೇಳಿರ್ತಾರೆ. ನಂತರ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಚೇಂಜ್ ಮಾಡಿದರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ನಿಮ್ಮ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಅದನ್ನು ಕೂಡ ಗಮನ ತಿಳಿಸಿ. ನಂತರ ಮುಂದೆ ನಿಮ್ಮ ಪ್ರಿಪರೇಷನ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅದನ್ನು ಕೂಡ ಕನ್ನಡ ತಿಳಿಸಿ. ನಮ್ಮಿಂದ ಸಾಧ್ಯ ಆದಷ್ಟು ವರ್ಕ್ ಮಾಡಿ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ವಿಡಿಯೋಗಳನ್ನು ಪ್ರೊವೈಡ್ ಮಾಡ್ತೀವಿ. ನಂತರ ಈ ಚಾನಲ್ಗೆ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.